ನಮ್ಮ ಸೋಲ ಮಗ ನಾಯಿತ ಮಗ ಅಂತ ಎಂತಲ್ಲೋ ಬೇಡವಾಗೆಲ್ಲ ಅವ್ರು ಕರೆದ್ರು ನಮ್ಮನ್ನು. ಅದು ಸ್ವಲ್ಪ ಬರ್ನ್ ಆಗಿದೆ, ಆ ಪ್ರಿಂಟ್ ನ ಒಳಗಡೆ ಹೋಗಿದೆ, ಅದು ಹೊರಗಡೆ ಬರಲಿಲ್ಲ, ಹುಡಿ ಆಗಿದೆ ಅಂತಾನು ಕೂಡ ಹೇಳಿದ್ರು. ಸೋಮವಾರದ ದಿವಸ ಇವರಿಗೆ ಏನೋ ಪಾಸ್ಪೋರ್ಟ್ ಆಫೀಸಿಗೆ ಹೋಗೋಕೆ ಇದೆ, ಪಾಸ್ಪೋರ್ಟ್ ಆಫೀಸ್ ಅಲ್ಲಿ ಅಪಾಯಿಂಟ್ಮೆಂಟ್ ಕೂಡ ಇದೆ. ಸುದರ್ಶನ್ ಪೈ ಅವರ ಫ್ಯಾಮಿಲಿಯವರಿಗೂ ಹಿಂದೂ ಮುಸ್ಲಿಂ ಮಾಡೋಕೆ ಇಷ್ಟ ಇಲ್ಲ, ಅಥವಾ ಈ ನಿಶಾನರವರ ಫ್ಯಾಮಿಲಿಯವರಿಗೂ ಕೂಡ ಹಿಂದೂ ಮುಸ್ಲಿಂ ಮಾಡೋಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ರಾಜಕೀಯ ವ್ಯಕ್ತಿಗಳಿಗೆ ಹೇಳುವಂಥದ್ದು, ಇದನ್ನು ಯಾವುದೋ ಉದ್ದೇಶದಿಂದ ಟರ್ನ್ ಮಾಡೋಕೆ ಹೋಗಬೇಡಿ. ಈ ಒಂದು ಕೆಟ್ಟ ಘಟನೆ ಆಗಿರುವುದು ತುಂಬ ನೋವು ತಂದಿದೆ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕೊಡ್ಲಾರಾಮ್ ಪೇಜ್. ನಾವಿವತ್ತು ಪುತ್ತೂರಿನ ದರ್ಬೆಯಲ್ಲಿ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಶುಕ್ರವಾರ 21 ತಾರೀಕಿಗೆ ದರ್ಬೆಯಲ್ಲಿ ನಡೆದಂತಹ ಘಟನೆ ಅಂತ ಹೇಳಿದ್ರೆ, ಸೊ ಇದು ನೋಡಿ, ಸೇವಾ ಸಿಂಧು ಡಿಜಿಟಲ್ ಸೇವಾ ಡ್ರೀಮ್ ಡೆಸ್ಟಿನೇಷನ್ ಅನ್ನುವಂಥ ಲ್ಯಾಮಿನೇಷನ್ಗೆ ಕೊಟ್ಟಂತ ಅಂಗಡಿ ಇದು. ಅದರ ಪಕ್ಕದಲ್ಲೇ ಇರುವಂತದ್ದು ಸಂಗಮ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತೇಳಿ. ಸುಳ್ಯದಿಂದ ನಿಶಾನ, ಅವರ ತಮ್ಮ, ಅವರ ತಂಗಿ 3 ಜನ ಪುತ್ತೂರಿಗೆ ಅಂತ ಹೇಳಿ ಬರ್ತಾರೆ. ಪುತ್ತೂರಿಗೆ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನಿಶಾನನ ತಮ್ಮನ ಹೆಂಡತಿ ಪುತ್ತೂರಲ್ಲಿ ಇದ್ದಿರುವಂಥದ್ದು. ತಮ್ಮನ ಹೆಂಡತಿದ್ದು ಶನಿವಾರ 22 ತಾರೀಕಿಗೆ ಬರ್ತ್ಡೇ ಇತ್ತು. ಸರ್ಪ್ರೈಸ್ ಕೊಡೋಕೆ ಅಂತ ಹೇಳಿ ಅವರ ತಮ್ಮನ ಹೆಂಡತಿಯ ಮನೆಗೆ ಬಂದಿರ್ತಾರೆ. ಬಂದಂಥ ಸಮಯದಲ್ಲಿ ಪುತ್ತೂರಿನ ದರ್ಬೆಗೆ ಬರ್ತಾರೆ. ಇಲ್ಲಿ ಎಲ್ಲೋ ಪಕ್ಕದಲ್ಲಿ ಬ್ಯಾಂಕಿಗೆ ಅಂತೇಳಿ ಹೋಗ್ತಾರಂತೆ. ಬ್ಯಾಂಕಿಗೆ ಹೋದ ನಂತರ ಇದೇ ಏನೋ ಸಂಗಮ್ ಅನ್ನುವಂಥ ಹೋಟೆಲ್ ಇದೆ, ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ಈ ಡಿಜಿಟಲ್ ಸೇವಾ ಸಿಂಧು ಪಕ್ಕದಲ್ಲಿ ಇರುವಂತಹ ಸಂಗಮ್ ಏನು ಹೋಟೆಲ್ ಇದೆ, ಅಲ್ಲಿ ಊಟ ಮಾಡೋಕೆ ಅಂತ ಹೇಳಿ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯ ಹೊತ್ತಿಗೂ ಕೂಡ ಹೋಗ್ತಾರೆ. 2 ಗಂಟೆಯ ಹೊತ್ತಿಗೆ ಹೋದಂತಹ ಸಮಯದಲ್ಲಿ ಇಲ್ಲಿ ಡಿಜಿಟಲ್ ಸೇವಾ ಕೇಂದ್ರ ಪಕ್ಕದಲ್ಲೇ ಇರುವಂತಹ ಡಿಜಿಟಲ್ ಸೇವಾ ಕೇಂದ್ರದಲ್ಲಿ ಕೇಳ್ತಾರಂತೆ, ಇಲ್ಲಿ ನೀವು ಲ್ಯಾಮಿನೇಷನ್ ಮಾಡಿ ಕೊಡ್ತೀರಾ? ನಮ್ದು ಆಧಾರ್ ಕಾರ್ಡ್ ಇದೆ, ಮಕ್ಕಳದ್ದು ಜನನ ಸರ್ಟಿಫಿಕೇಟ್ ಇದೆ, ಇದಕ್ಕೆ ಲ್ಯಾಮಿನೇಷನ್ ಆಗಬೇಕು, ಆಧಾರ್ ಕಾರ್ಡ್ ಕೂಡ ನಮಗೆ ಪ್ರಿಂಟ್ ತೆಗಿಬೇಕು ಅನ್ನುವಂಥ ವಿಚಾರದಲ್ಲಿ ಇವರು ಆಗುತ್ತೆ ಅಂತೇಳಿ ಹೇಳ್ತಾರಂತೆ. ಮಕ್ಕಳ 40 ದಿನದ್ದು ಮತ್ತು 50 ದಿನದ್ದು ಇಬ್ಬರು ಮಕ್ಕಳು ಇರ್ತಾರೆ. ಸೊ ಅವರ ಆಧಾರ್ ಕಾರ್ಡಿನ ನಂಬರನ್ನು ಕೂಡ ಕೊಡ್ತಾರೆ, ಪ್ರಿಂಟ್ ತೆಗಿಯೋಕೆ ಅಂತ ಹೇಳಿ ಕೂಡ ಬರ್ತಾರೆ. ಸೊ ಆಧಾರ್ ಕಾರ್ಡ್ನ ನಂಬರನ್ನು ಕೊಟ್ಟು ಪಕ್ಕದಲ್ಲಿರುವಂತಹ ಸಂಗಮ್ ಹೋಟೆಲ್ ಏನಿದೆ ಅಲ್ಲಿ ಹೋಗಿ ಫುಡ್ಡನ್ನು ಕೂಡ ಆರ್ಡರ್ ಮಾಡ್ತಾರೆ. ನಂತರ OTP ಕೂಡ ಬರುತ್ತೆ. OTPಯನ್ನು ಫುಡ್ಡನ್ನು ಆರ್ಡರ್ ಮಾಡಿದಂಥ ಸಂದರ್ಭದಲ್ಲಿ ನಿಶಾನರವರು ಈ ಡಿಜಿಟಲ್ ಸೇವಾ ಸಿಂಧು ಆ ಅಂಗಡಿಗೆ ಬಂದು OTPಯನ್ನು ಕೊಡ್ತಾರೆ. ಇವರು ಊಟ ಮಾಡಿ ಮುಗಿಸಿ ನಂತರ ಈ ಡಿಜಿಟಲ್ ಸೇವಾ ಸಿಂಧಿಗೆ ಬಂದಂಥ ಸಮಯದಲ್ಲಿ ಆಧಾರ್ ಕಾರ್ಡ್ ರೆಡಿ ಆಗಿರುತ್ತೆ. ನಂತರ ಇವ್ರದ್ದು ಮಕ್ಕಳದ್ದು 40-50 ದಿನದ ಇಬ್ರು ಮಕ್ಕಳು ಏನಿರ್ತಾರೆ ಅವರದು ಜನನ ಸರ್ಟಿಫಿಕೇಟ್ ಇರುತ್ತೆ, ಅದಕ್ಕೆ ಲ್ಯಾಮಿನೇಷನ್ ಮಾಡಬೇಕು, ಅದನ್ನು ಕೂಡ ಲ್ಯಾಮಿನೇಷನ್ ಮಾಡೋಕೆ ಕೊಡ್ತಾರೆ. ಈ ಸಮಯದಲ್ಲಿ ಆಗಿರುವಂತ ಘಟನೆ ಅಂತ ಹೇಳಿದ್ರೆ, ಲ್ಯಾಮಿನೇಷನ್ ಮಾಡುವಂತ ಹೊತ್ತಿಗೆ ಅದು ಸ್ವಲ್ಪ ಬರ್ನ್ ಆಗಿದೆ, ಆ ಪ್ರಿಂಟ್ ನ ಒಳಗಡೆ ಹೋಗಿದೆ, ಅದು ಹೊರಗಡೆ ಬರಲಿಲ್ಲ, ಹುಡಿ ಆಗಿದೆ ಅಂತಾನು ಕೂಡ ಹೇಳಿದ್ರು. ಸೋಮವಾರದ ದಿವಸ ಇವರಿಗೆ ಏನೋ ಪಾಸ್ಪೋರ್ಟ್ ಆಫೀಸಿಗೆ ಹೋಗೋಕೆ ಇದೆ, ಪಾಸ್ಪೋರ್ಟ್ ಆಫೀಸ್ ಅಲ್ಲಿ ಅಪಾಯಿಂಟ್ಮೆಂಟ್ ಕೂಡ ಇದೆ. ಆ 40 ಮತ್ತು 50 ದಿವಸದ ಮಕ್ಕಳು ಏನಿದ್ದಾರೆ ಅವರಿಗೆ ಪಾಸ್ಪೋರ್ಟ್ ಮಾಡೋಕೆ ಅವರಿಗೆ ಅಪಾಯಿಂಟ್ಮೆಂಟ್ ಕೂಡ ಇದೆ ಸೋಮವಾರ. ಸೊ ಈ ಕಾರಣಕ್ಕಾಗಿ ಇವರ ಜನನ ಸರ್ಟಿಫಿಕೇಟ್ ಬೇಕು ನಮಗೆ ಸೋಮವಾರಕ್ಕೆ ಅಂತ ಹೇಳಿ ನಿಶಾನನವರ ಫ್ಯಾಮಿಲಿಯವರು ಕೂಡ ಹೇಳಿರುವಂತಹ ಮಾತು. ಸೊ ನಂತರದಲ್ಲಿ ಇವರು ಪ್ರಶ್ನೆ ಮಾಡ್ತಾರಂತೆ, ಈ ಹುಡಿ ಆಗಿದೆ, ಸೊ ನಮ್ಗೆ ಇದನ್ನು ಸರಿ ಮಾಡಿ ಕೊಡ್ಬೇಕು ಅಂತೇಳಿ. ಸೊ ಇಲ್ಲ, ಸುದರ್ಶನ್ ಪೈ ಏನಿದ್ದಾರೆ ಅವರ ತಾಯಿಯವರು ಇಲ್ಲ ಇಲ್ಲಿ, ಸೊ ಅವರು ಬಂದು ಎಲ್ಲದಕ್ಕೂ ಉತ್ತರವನ್ನು ಕೊಡ್ತಾರೆ ಅಂತೇಳಿ ಇಲ್ಲಿಯ ಸ್ಟಾಫ್ ಕೂಡ ಹೇಳಿದ್ರಂತೆ. 10-15 ನಿಮಿಷ ಅಲ್ಲಿ ವೆಯ್ಟ್ ಮಾಡ್ತಾರೆ ಇವರು. ನಿಶಾನ ಮತ್ತು ಅವರ ತಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, 10-15 ನಿಮಿಷ ಕಾಲ ವೆಯ್ಟ್ ಕೂಡ ಮಾಡ್ತಾರೆ. ವೆಯ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಬರೋದಿಲ್ಲ. ನಂತರ ಸೀದಾ ಇವರು ಹೋಗ್ತಾರೆ. ಅಂದರೆ ಈ ನಿಶಾನರವರ ತಮ್ಮನ ಹೆಂಡತಿ ಮನೆಗೆ ಕೇಕ್ ಕಟ್ ಮಾಡೋಕೆ ಅಂತ ಹೇಳಿ ಮನೆಗೂ ಕೂಡ ಹೋಗ್ತಾರೆ. ಮನೆಗೆ ಹೋದಂತಹ ಸಮಯದಲ್ಲಿ ಸಂಜೆ ಹೊತ್ತಿಗೆ ಅವರು ವಾಪಸ್ ಬರ್ತಾರೆ. ನಿಶಾನರವರ ತಮ್ಮನ ಹೆಂಡತಿಯ ಮನೆಯಲ್ಲಿ ಹೆಂಡತಿಯ ಬರ್ಡೇಯನ್ನು ಸೆಲೆಬ್ರೇಷನ್ ಮಾಡಿ ನಂತರ ಸುಳ್ಯಕ್ಕೆ ಹೋಗುವಂತಹ ಸಮಯದಲ್ಲಿ ಸಂಜೆ ಇಲ್ಲಿಗೆ ಬರ್ತಾರೆ. ಏನಾಗಿದೆ ನಮ್ಮದು ಜನನ ಸರ್ಟಿಫಿಕೇಟ್ ನ ಲ್ಯಾಮಿನೇಷನ್ ಕಾರ್ಡ್ ಈ ರೀತಿಯಾಗಿ ಬರ್ನ್ ಆಗಿದೆ, ಅದು ಏನಾಗಿದೆ ಅಂತ ಹೇಳಿ ಕೇಳೋಕೆ ಅಂತ ಹೇಳಿ ಬಂದಂತ ಸಮಯದಲ್ಲಿ ಅವರು ಇರ್ಲಿಲ್ಲ. ಸೊ ಹಾಗಾಗಿ ಬೇಡ, ನೀವು ಮಾಡಿಕೊಡುದು, ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತೇನು ಕೂಡ ಹೇಳಿದ್ರಂತೆ. ಹೊರಡೋಕೆ ಕಾರಿಗೆ ಬಂದಂತಹ ಸಮಯದಲ್ಲಿ ಸುದರ್ಶನ್ ಪೈ ಅವರ ತಾಯಿ ಕೂಡ ಬರ್ತಾರೆ. ಬನ್ನಿ,
ಏನು ಅಂತೇಳಿ ಕೇಳ್ತಾರೆ. ಆ ಸಮಯದಲ್ಲಿ ಸುದರ್ಶನ್ ಪೈ ಅವರ ತಾಯಿ ಹೇಳ್ತಾರಂತೆ, ನೀವು 1,000 ರೂಪಾಯಿ ಕೇಳಿದ್ದೀರಿ, 1,000 ರೂಪಾಯಿ ಕೊಡೋಕ್ಕಾಗೋದಿಲ್ಲ ಅಂತೇಳಿ. ಇವ್ರು ಹೇಳ್ತಾರಂತೆ, ಇಲ್ಲ ನಾವು ಸುಳ್ಯಾಗೆ ಕಾಲ್ ಮಾಡಿ ಕೇಳಿದ್ದೀವಿ, ಆ ಜನನ ಸರ್ಟಿಫಿಕೇಟ್ಗೆ ಆಗುವಂಥದ್ದು 300 ರೂಪಾಯಿ, ಆ 300 ರೂಪಾಯಿಯನ್ನು ಕೊಡಿ, ಇಲ್ಲ ಅಂತ ಹೇಳಿದ್ರೆ ಜನನ ಸರ್ಟಿಫಿಕೇಟನ್ನು ನಮಗೆ ಮಾಡಿಕೊಡಿ, ಸೋಮವಾರದ ದಿವಸ ಆ ಮಕ್ಕಳದ್ದು ಪಾಸ್ಪೋರ್ಟ್ ಮಾಡೋಕೆ ಇದೆ, ಆ ಅಪಾಯಿಂಟ್ಮೆಂಟ್ ಕೂಡ ಇದೆ, 40 ಮತ್ತು 50 ದಿನದ್ದು ಮಕ್ಕಳದ್ದು ಪಾಸ್ಪೋರ್ಟ್ ಮಾಡೋಕೆ ಇದೆ, ಅಪಾಯಿಂಟ್ಮೆಂಟ್ ಕೂಡ ನಮಗೆ ಸಿಕ್ಕಿದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾರಂತೆ. ಇಲ್ಲ ಅಂತ ಹೇಳಿದ್ರೆ ಜನನ ಸರ್ಟಿಫಿಕೇಟ್ ಕೊಡಿ ಅನ್ನುವಂಥ ವಿಚಾರದಲ್ಲಿ. ಆಗ ಜನನ ಸರ್ಟಿಫಿಕೇಟ್ ಕೊಡೋಕೆ ನಮಗೆ ತಕ್ಷಣಕ್ಕೆ ಸೋಮವಾರಕ್ಕೆ ಆಗೋದಿಲ್ಲ, 300 ರೂಪಾಯಿ ಕೊಡೋಕ್ಕಾಗೋದಿಲ್ಲ, 100 ರೂಪಾಯಿ ಕೊಡ್ತೀವಿ ಅಂತಾನು ಕೂಡ ಹೇಳಿದ್ರಂತೆ. ಇಲ್ಲ, ಅದಕ್ಕೆ ಆ ಸುಳ್ಯದಲ್ಲಿ ಆಗುವಂಥದ್ದು 300 ರೂಪಾಯಿ ಅನ್ನುವಂಥ ವಿಚಾರದಲ್ಲೂ ಕೂಡ ಮಾತುಕತೆ ಕೂಡ ನಡೆಯುತ್ತೆ. ವಿಡಿಯೋ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ, ನಿಶಾನರವರ ತಮ್ಮ ವಿಡಿಯೋ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ಈ ಸುದರ್ಶನ್ ಪೈ ಅವರ ತಾಯಿ ಮೊಬೈಲನ್ನು ಅವನ ಕೈಯಿಂದ ಎಳೆಯುತ್ತಾರೆ. ನಂತರದಲ್ಲಿ ಒಂದಷ್ಟು ಜಗಳ ಕೂಡ ಆಗುತ್ತೆ. ಈ ಸುದರ್ಶನ್ ಪೈ ಯಾರಿದ್ದಾರೆ ಅವರು ಬಂದು ಒಂದಷ್ಟು ಜಗಳವನ್ನು ಕೂಡ ಮಾಡೋಕೆ ಶುರು ಮಾಡ್ತಾರೆ. ನಂತರದಲ್ಲಿ ಇದು ತಾರಕಕ್ಕೇರಿ. ನಿಶಾನರವರ ತಮ್ಮನ ಹತ್ರನೂ ಕೂಡ ನಾವು ಕೇಳಿದೆ ಅಂತ ಹೇಳಿದ್ರೆ, ನೀವೇನಾದರೂ ಯಾರಿಗಾದರೂ ಫೋನ್ ಮಾಡಿದ್ದೀರಾ ಅಂತೇಳಿ. ಯಾರಿಗೂ ಕೂಡ ನಾವು ಫೋನ್ ಮಾಡಿಲ್ಲ ಅಂತೇಳಿ ಅವರು ಕೂಡ ಹೇಳಿರುವಂಥದ್ದು. ಏಕಾಏಕಿಯಾಗಿ ಒಂದಷ್ಟು ಜನ ಇಲ್ಲಿ ಬಂದು ಸೇರ್ತಾರೆ. ಅಂದ್ರೆ ಮುಕ್ಕಾಲು ಗಂಟೆ ಆ ಸಮಯದ ನಂತರ ಒಂದಷ್ಟು ಜನ ಬಂದು ಇಲ್ಲಿ ಸೇರ್ತಾರೆ. ಅದು ಯಾಕೆ ಏನು ಅಂತೇಳಿ ಗೊತ್ತಿಲ್ಲ. ಅಂದ್ರೆ ಪೊಲೀಸರಿಗೆ ಇಲ್ಲಿಯ ಸ್ಥಳೀಯರು ಕಾಲ್ ಮಾಡಿದ್ರಂತೆ, ಯಾವ ಟೈಮಲ್ಲಿ ಕಾಲ್ ಮಾಡಿದ್ರು ಅಂತೇಳಿ ಗೊತ್ತಿಲ್ಲ. ಪೊಲೀಸರು ಬರುವಾಗ ಲೇಟ್ ಆಯ್ತಾ, ಪೊಲೀಸರು ಒಂದು ವೇಳೆ ತಕ್ಷಣ ಬರ್ತಾ ಇದ್ರೆ ಈ ಪರಿಸ್ಥಿತಿ ಆಗ್ತಾ ಇರ್ಲಿಲ್ಲ ಅಂತೇಳಿ ಇಲ್ಲಿಯ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಇದು 300 ರೂಪಾಯಿಗೆ ನಡೆದಂತಹ ಗಲಾಟೆ, ಸಣ್ಣ ಗಲಾಟೆ. ಮತ್ತೆ ಈ ಸುದರ್ಶನ್ ಪೈ ಅವರ ತಂದೆ ಕೂಡ ಬಂದ್ರಂತೆ, ಕಂಪ್ಲೇಂಟ್ ಏನು ಕೊಡೋದು ಬೇಡ, ಇದನ್ನು ನಾವು ಸರಿ ಮಾಡ್ತೀವಿ ಅಂತೇಳಿ. ಇವರು ಏಟ್ ತಿಂದ್ರು, ಇಲ್ಲ ನಾವು ಕಂಪ್ಲೇಂಟ್ ಅನ್ನು ಕೊಡ್ತೀವಿ ಅಂತೇಳಿ ಹೇಳಿದ್ರು. ಹಾಸ್ಪಿಟಲ್ಗೂ ಕೂಡ ಅಡ್ಮಿಟ್ ಆದ್ರು. ನಂತರದಲ್ಲಿ ಒಂದಷ್ಟು ಗಲಾಟೆ ಕೂಡ ಇಲ್ಲಿ ಆಗುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಪೊಲೀಸ್ ಜೀಪೊಳಗೆ ಹೋಗ್ತಾರೆ, ಅವರಿಗೆ ಹೊಡೆಯುವಂತ ಪ್ರಯತ್ನವನ್ನು ಕೂಡ ಪಡ್ತಾರೆ. ಸೊ ಅವರ ಮೇಲೂ ಕೂಡ ಈಗ ಕೇಸ್ ದಾಖಲಾಗಿದೆ. ಸೊ ಇದು ಕೂಡ ತಪ್ಪು ಅನ್ನುವಂಥ ವಿಚಾರದಲ್ಲಿ. ಅಂದ್ರೆ ಈ 300 ರೂಪಾಯಿಯಲ್ಲಿ ನಡೆದಂತಹ ಘಟನೆ, ಬರೀ 300 ರೂಪಾಯಿಯ ವಿಚಾರಕ್ಕೆ ನಡೆದಂತಹ ಘಟನೆ ಈ ಮಟ್ಟಿಗೆ ಹೋಗಿದೆ. ಇದು ಗ್ರಾಹಕ ಮತ್ತು ಅಂಗಡಿಯವರ ನಡುವೆ ನಡೆದಂಥ ಗಲಾಟೆ. ಒಂದಷ್ಟು ಜನ ಇಲ್ಲಿ ಕರೆ ಕೊಟ್ಟಿದ್ರಂತೆ ಬಂದಿಗೆ, ಅವರ ಮೇಲೂ ಕೂಡ ಪ್ರಕರಣ ದಾಖಲಾಗಿದೆ. ಅದಲ್ಲದೆ ಈಗ ಸುದರ್ಶನ್ ಪೈ ಏರಿದ್ದಾರೆ, ಅವರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅದಲ್ಲದೆ ನಾವು ಸುದರ್ಶನ್ ಪೈ ಅವರ ತಂದೆಯವರಿಗೂ ಕೂಡ ಕಾಲ್ ಮಾಡಿದ್ವಿ. ಸರ್ ಏನಾಗಿತ್ತು ಘಟನೆ ಅಂತೇಳಿ ಕೇಳಿದಾಗ, ನನ್ನ ಗ್ರಹಚಾರ ಏನ್ ಮಾಡೋದು ಅಂತೇಳಿ ಕೂಡ ಸುದರ್ಶನ್ ಪೈ ಅವರ ತಂದೆಯವರು ಕೂಡ ಹೇಳಿದ್ರು, ನಾವು ಯಾರಿಗೂ ಕೂಡ ಕಾಲ್ ಮಾಡಿಲ್ಲ ಸರ್, ನಮ್ಮನ್ನು ಕಾಪಾಡಿದ್ದೇ ನಮ್ಮ ಅಂಗಡಿಯ ಎದುರುಗಡೆಗೆ ಬಂದು ನಿಂತಿರುವಂಥದ್ದೇ ಮುಸ್ಲಿಮರು. ಒಂದಷ್ಟು ಜನ ಅವರ ಅಂಗಡಿ ಒಳಗೆ ಹೋಗಬೇಡಿ ಅನ್ನುವಂಥ ವಿಚಾರದಲ್ಲಿ ಮುಸ್ಲಿಮರೇ ಇಲ್ಲಿ ತಡೆದು ನಿಂತಿರುವಂಥದ್ದು, ನಮಗೆ ಕೋಮು ಗಲಭೆ ಸೃಷ್ಟಿ ಮಾಡುವಂಥದ್ದು ಏನೂ ಕೂಡ ಇಲ್ಲ ಸರ್ ಅನ್ನುವಂಥ ವಿಚಾರದಲ್ಲಿ. ನನ್ನ ಗ್ರಾಚಾರ ಏನು ಮಾಡೋದು ಹೀಗಾಗಿದೆ ಅನ್ನುವಂಥ ವಿಚಾರದಲ್ಲಿ ಸುದರ್ಶನ್ ಪೈ ಅವರ ತಂದೆ ಕೂಡ ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಗ್ರೌಂಡಿಗೆ ಬಂದು ನಾನು ತಿಳ್ಕೊಂಡಾಗ ನನಗೆ ಸಿಕ್ಕಿರುವಂತಹ ಮಾಹಿತಿ ಇದು. ಸೊ ಪೊಲೀಸ್ ತನಿಖೆಯಲ್ಲಿ ಬಯಲಾಗಬೇಕಾಗಿದೆ. ಈಗ ನಿಶಾನರವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದರ ಮೇಲೆ ಸುದರ್ಶನ್ ಪೈ ಅರೆಸ್ಟ್ ಆಗಿದ್ದಾರೆ, ಅವರ ಮೇಲೂ ಕೂಡ ಕಂಪ್ಲೇಂಟ್ ಆಗಿದೆ, ಇವರ ಮೇಲೆ ಕೌಂಟರ್ ಕಂಪ್ಲೇಂಟ್ ಕೂಡ ಆಗಿದೆ. ಮತ್ತೆ ಇಲ್ಲಿ ಕರ್ತವ್ಯಕ್ಕೆ ಅಡ್ಡಿ ಅನ್ನುವಂಥ ಇದರಲ್ಲೂ ಕೂಡ ಒಂದಷ್ಟು ಕಂಪ್ಲೇಂಟ್ ದಾಖಲಾಗಿದೆ. ಅದಲ್ಲದೆ ಸುದರ್ಶನ್ ಪೈ ಅವರ ಅಮ್ಮ ಕೊಟ್ಟಿರುವಂತಹ ಕಂಪ್ಲೇಂಟ್ ಪ್ರಕಾರ 10,000 ರೂಪಾಯಿ ಅವರು ಡಿಮ್ಯಾಂಡ್ ಮಾಡಿದ್ರು ಅಂತೇಳಿ. ಇಲ್ಲ, ಬರೀ ಕೇಳಿದ್ದು ನಾವು 300 ರೂಪಾಯಿ ಅಂತ ಹೇಳಿದ್ರೆ ಈ ಲ್ಯಾಂಬಿನೇಷನ್ಗೆ 300 ರೂಪಾಯಿ ಖರ್ಚಾಗುತ್ತೆ, ಅದನ್ನು ನೀವು 300 ರೂಪಾಯಿಯನ್ನು ಕೊಡಿ, ನಾವು ಹೊರಗಡೆ ಸರಿ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಇವರು ಹೇಳ್ತಾ ಇರುವಂಥದ್ದು ನಿಶಾನರವರ ಫ್ಯಾಮಿಲಿಯವರು. ಇವರು ಇಲ್ಲ, ಬರೀ 100 ರೂಪಾಯಿ ನಾವು ಕೊಡುವಂಥದ್ದು, ಬಾಕಿದ್ದು ಕೊಡೋಕ್ಕಾಗೋದಿಲ್ಲ ಅಂತೇಳಿ ಒಂದಷ್ಟು ಮಾತುಕತೆ ನಡೆದಿದೆ. ಈ ಮಾತುಕತೆಯಿಂದಾಗಿ ಈ ಪ್ರಕರಣ ಇಲ್ಲಿವರೆಗೂ ಬಂದು ಮುಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಹಾಗಾಗಿ ಇಲ್ಲಿಯ ಸ್ಥಳೀಯರ ಹತ್ರನೂ ಕೂಡ ಒಂದಷ್ಟು ಜನರ ಹತ್ರ ನಾನು ಮಾತಾಡಿದೆ. ಆಗ ಅವರು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಸೌಹಾರ್ದತೆಯಿಂದ ಇದ್ದೀವಿ ರೀ ನಾವು, ದಯಮಾಡಿ ಇದನ್ನು ಕೋಮು ಗಲಭೆಗೆ ಟರ್ನ್ ಮಾಡುವಂಥದ್ದು, ರಾಜಕೀಯ ಉದ್ದೇಶದಿಂದ ಮಗದೊಂದು ಮಾಡುವಂಥದ್ದನ್ನು ಮಾಡಬೇಡಿ ಅಂತೇಳಿ. ಎಲ್ಲನೂ ಕೂಡ ಪೊಲೀಸರು ಇದ್ದಾರೆ ಸರಿ ಮಾಡೋಕೆ, ನಾವುಗಳೇ ಅಲ್ಲ ಅಂತೇಳಿ. ಎಲ್ರಿಗೂ ಕೂಡ ಗೊತ್ತಿದೆ, ಈಗ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿಯುತದಿಂದ ಇದೆ. ಯಾವುದೇ ಕಾರಣಕ್ಕೂ ಕೂಡ ಕೋಮು ಗಲಭೆ ಮಗದೊಂದು ಹಿಂದೂ ಮುಸ್ಲಿಂ ಅಂತೇಳಿ ನಡೆಯುವುದಿಲ್ಲ. ಇದು ನಡೀಬಾರ್ದು ಅನ್ನುವಂಥ ವಿಚಾರದಲ್ಲಿ ಯಾರಾದರೂ ಇದನ್ನು ಈ ರೀತಿಯಾಗಿ ತಗೊಂಡು ಹೋದರೆ, ಹಿಂದೂ ಮುಸ್ಲಿಂ ಕೋಮು ಗಲಭೆ ವಿಚಾರದಲ್ಲಿ ತಗೊಂಡು ಹೋದರೆ ಖಂಡಿತವಾಗ್ಲೂ ಅವರ ಮೇಲೂ ಕೂಡ ಪ್ರಕರಣವನ್ನು ದಾಖಲು ಮಾಡ್ತೀವಿ ನಾವು ಅನ್ನುವಂಥ ವಿಚಾರದಲ್ಲಿ SP ಅವರು ಕೂಡ ಹೇಳಿರುವಂಥದ್ದು. ಸೊ ಒಂದಷ್ಟು ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಇದರಲ್ಲಿ ಈ ಸುದರ್ಶನ್ ಪೈ ಅವರ ಫ್ಯಾಮಿಲಿಯವರಿಗೂ ಹಿಂದೂ ಮುಸ್ಲಿಂ ಮಾಡೋಕೆ ಇಷ್ಟ ಇಲ್ಲ, ಅಥವಾ ಈ ನಿಶಾನರವರ ಫ್ಯಾಮಿಲಿಯವರಿಗೂ ಕೂಡ ಹಿಂದೂ ಮುಸ್ಲಿಂ ಮಾಡೋಕೆ ಇಷ್ಟ ಇಲ್ಲ.
ಸೊ ಹಾಗಾಗಿ ದಯವಿಟ್ಟು ರಾಜಕೀಯ ವ್ಯಕ್ತಿಗಳಿಗೆ ಹೇಳುವಂಥದ್ದು, ಇದನ್ನು ಯಾವುದೋ ಉದ್ದೇಶದಿಂದ ಟರ್ನ್ ಮಾಡೋಕೆ ಹೋಗಬೇಡಿ, ಇದನ್ನು ಶಾರ್ಟ್ ಔಟ್ ಮಾಡೋಕೆ ನೋಡಿ ಅಂಥೇಳಿ ನಾನು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ದೊಡ್ಡದು ಮಾಡಿ ಬಂದ್ ಮಾಡೋದು ಮತ್ತೊಂದು ಮಗದೊಂದು ಮಾಡುವಂಥದ್ದು ಬೇಡ. ಯಾಕಂತ ಹೇಳಿದ್ರೆ ನಾಳೆ ಯಾರೂ ಕೂಡ ಇರೋದಿಲ್ಲ. ರಾಜಕೀಯ ವ್ಯಕ್ತಿಗಳಾಗಲಿ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ ಈ ಕಾರ್ಯಕರ್ತರ ಜೊತೆಗೆ ಯಾರೂ ಕೂಡ ಇರೋದಿಲ್ಲ. ಮುಸ್ಲಿಂ ಕಾರ್ಯಕರ್ತರಾಗಿರ್ಬೋದು ಅಥವಾ ಹಿಂದೂ ಕಾರ್ಯಕರ್ತರಾಗಿರ್ಬೋದು, ಇವರುಗಳ ಜೊತೆಗೆ ಯಾರೂ ಕೂಡ ಬರೋದಿಲ್ಲ. ನಾಡಿದ್ದು ಕೇಸ್ ಆದರೆ, ಕಂಪ್ಲೇಂಟ್ ಆದರೆ, ಅರೆಸ್ಟ್ ಆದರೆ, ಮತ್ತೊಂದಾದರೆ ಅವರು ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಸಿಗುತ್ತೆ ಹಿಂದೂ ಮುಸ್ಲಿಂ ಅಂತೇಳಿ ಈ ರಾಜಕೀಯ ವ್ಯಕ್ತಿಗಳು ಕಾಯ್ತಾ ಇರ್ತಾರೆ. ಸೊ ಹಾಗಾಗಿ ದಯವಿಟ್ಟು ಎರಡೂ ಹಿಂದೂಗಳಿಗಾಗಿರ್ಬೋದು ಮುಸ್ಲಿಮರಿಗೆ ಆಗಿರ್ಬೋದು ಕಾರ್ಯಕರ್ತರಿಗೆ ದಯವಿಟ್ಟು ನಾನು ಮನವಿ ಮಾಡುವಂಥದ್ದು, ಪೊಲೀಸ್ ವ್ಯಾನ್ ಕೂಡ ಇದೆ, ಒಂದಷ್ಟು ಪೊಲೀಸರನ್ನು ಕೂಡ ಹಾಕಿದ್ದಾರೆ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಹಿಂದೂ ಮುಸ್ಲಿಂ ಕೋಮು ಗಲಭೆ ಆಗಬಾರ್ದು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಬಂದಿಗೆ ಕರೆಯನ್ನು ಕೂಡ ಕೊಟ್ಟಿದ್ರು ಅಂತೆ. ಅವರ ಮೇಲೂ ಕೂಡ FIR ಅನ್ನು ದಾಖಲು ಮಾಡಿದ್ದಾರೆ. ಇಲ್ಲಿಯ ಸ್ಥಳೀಯರು ಸೌಹಾರ್ದತೆಯಿಂದ ಇರುವಂಥವರು ಒಂದಷ್ಟು ಜನ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾಡಿದ್ದು ಮುಸ್ಲಿಮರದ್ದು ಹಬ್ಬ ಬರ್ತಾ ಇದೆ, ಸೊ ಈ ಗಲಾಟೆ ಆಗಿದೆ, ಇದು ಹಿಂದೂ ಮುಸ್ಲಿಂ ಅಂತೇಳಿ ಟರ್ನ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಪುತ್ತೂರಲ್ಲಿ ಏನಾದರೂ ಮೆರವಣಿಗೆ ಹೋಗುವಂಥ ಸಮಯದಲ್ಲಿ ನಾಡಿದ್ದು ಹಬ್ಬ ಬರ್ತಾ ಇದೆ, ಆ ಸಮಯದಲ್ಲಿ ಗಲಾಟೆ ಮಾಡಿ ಕೋಮು ಮತ್ತೊಂದು ಮಗದೊಂದಕ್ಕೆ ಇದನ್ನು ತಿರುಗಿಸ್ತಾರಾ ಅನ್ನುವಂಥ ವಿಚಾರದಲ್ಲೂ ಕೂಡ ಒಂದಷ್ಟು ಜನ ಇಲ್ಲಿ ಸ್ಥಳೀಯರು ಮಾತಾಡ್ತಾ ಇದ್ದಾರೆ. ನ್ಯೂಟ್ರಲ್ ಆಗಿರುವಂಥವ್ರು, ಸೌಹಾರ್ದತೆಯನ್ನು ಬಯಸುವವರು ಮಾತಾಡ್ತಾ ಇರುವಂಥದ್ದು ಇದು. ಸೊ ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ SP ಅರುಣ್ ಕುಮಾರ್ ಇರುವವರೆಗೂ ಅನ್ನುವಂಥ ಭರವಸೆ ಕೂಡ ಇದೆ. ಘಟನೆ ಅಂದರೆ ನಾವು ಸುಳ್ಯದಿಂದ ಬರೋದು, ಬಂದು ಇಲ್ಲಿ ಸಂಗಮ ಹೋಟೆಲ್ ಉಂಟಲ್ಲ, ಅಲ್ಲಿ ಊಟಕ್ಕೆ ಹೋದ ಮೇಲೆ ಅಲ್ಲಿಂದ ಹೋಟೆಲ್ ಆದ ಮೇಲೆ ಜೆರಾಕ್ಸ್ ಅಂಗಡಿಗೆ ಹೋದೆ. ಅಲ್ಲಿ ಜೆರಾಕ್ಸ್ ಅಂಗಡಿಗೆ ಹೋದ ಮೇಲೆ ಅಲ್ಲಿಂದ ಜೆರಾಕ್ಸ್ ಆಧಾರ್ ಕಾರ್ಡ್ ಮತ್ತು ಇದು ಸೈಟಲ್ಲಿ ತಗೊಂಡಿದ್ದೆ 2 ಆಧಾರ್ ಕಾರ್ಡ್, ಅದು ಲ್ಯಾಮಿನೇಷನ್ ಅದು 2 ಸಹ ಮಾಡಿದೆ, ಮತ್ತು ಜನರಲ್ ಸರ್ಟಿಫಿಕೇಟ್ ಸಹ ಕೊಟ್ಟಿದ್ದೆ ಅಲ್ಲಿ ಲ್ಯಾಮಿನೇಷನ್ ಮಾಡಲಿಕ್ಕೆ. ಮತ್ತು ಅದು 2 ಲ್ಯಾಮಿನೇಷನ್ 2 ಕೊಟ್ಟಿದ್ದೆ, ಅದರಲ್ಲಿ ಒಂದೇ ಮಾಡಿಸಿക്കുವಾಗ ಅದು 2 ಒಳಗೆ ಹೋಗಿ ಬ್ಲಾಕ್ ಆಗಿದೆ. ಬ್ಲಾಕ್ ಆದ ಮೇಲೆ ಅವರಿಗೆ ಕೇಳುವಾಗ ಅವ್ರು ಹೇಳಿದ ಮೇಡಮ್ ಬರ್ತಾರೆ ನೀವು ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅಲ್ಲಿ ಒಂದು 1/4 ಗಂಟೆ ಒಂದು ಅರ್ಧ ಗಂಟೆ ಅಲ್ಲಿ ಕಾದು ಮೇಡಮ್ ಬರೋದು ಕಾಣೋದಿಲ್ಲ. ಆಗ ಅವರು ಲೇಬರ್ ಹೇಳಿದರು ನೀವು ಹೋಗಿ ಬನ್ನಿ ಮತ್ತು ಮೇಡಮ್ ಬಂದ ಮೇಲೆ ಫೋನ್ ಮಾಡುವ ಅಂತ ಹೇಳಿದರು. ಮತ್ತು ನಾವು ಅಲ್ಲಿಗೆ ಹೋದರು. ಆಮೇಲೆ ಮಾವನ ಮತ್ತು ಮನೆಗೆ ಹೋದ ಮೇಲೆ ಅಲ್ಲಿಗೆ ಒಂದು 4 ಗಂಟೆಯಲ್ಲಿ ಮೇಡಮ್ ಫೋನ್ ಮಾಡಿದ್ರು, ಇಲ್ಲಿಂದ ಮೇಡಮ್ ಬಂದಿದ್ದಾರೆ ನೀವು ಬನ್ನಿ ಅಂತ. ಅದಾದಮೇಲೆ ನಾವು 4:45 5 ಗಂಟೆ 4:45 ಆ ಗಂಟೆಯಲ್ಲಿ ನಾವು ಅಲ್ಲಿಗೆ ರೀಚ್ ಆಗಿದೆ, ಇಲ್ಲಿ ಅವರ ಅಂಗಡಿ ಹತ್ತಿರ. ಆ ಟೈಮಲ್ಲಿ ಅಲ್ಲಿ ಸಹ ಹೋಗುವಾಗ ಮೇಡಮ್ ಅಲ್ಲಿ ಸಹ ಮತ್ತೆ ಸಹ ಕಾಣೋದಿಲ್ಲ. ನಾವು ಹೋದ ಮೇಲೆ ಅಲ್ಲಿ ಸಹ ಒಂದು 1/4 ಗಂಟೆ ವೆಯ್ಟ್ ಮಾಡಿದರು. ಮತ್ತು ಅವರು ಫೋನ್ ಮಾಡಿದ್ರು ಲೇಬರ್ ಮೇಡಮಿಗೆ ಬರಲಿಕ್ಕೆ, ಅವರು ಬರೋದು ಕಾಣೋದಿಲ್ಲ. ಅದರ ಸಹ ಒಂದು ಅರ್ಧ ಗಂಟೆ ಆಯಿತು ಅಲ್ಲಿ ಸಹ, ಆಗ ವೆಯ್ಟ್ ಮಾಡಿ ಅವ್ರು ಬರೋದು ಕಾಣಲಿಲ್ಲ. ನಾವು ಅದಕ್ಕೆ ಅಮೌಂಟ್ ಸುಳ್ಯದಲ್ಲಿ ಕೇಳುವಾಗ 300 ರೂಪಾಯಿ ಅಂತ ಹೇಳಿದರು. ಮತ್ತು ಆ 300 ರೂಪಾಯಿ ಕೊಡಲಿಕ್ಕೆ ಕೇಳುವಾಗ ಅವರು ಕೊಡುವುದಿಲ್ಲ. ಅವ್ರು ಹೇಳ್ತಾರೆ ಇದಕ್ಕೆ ಲ್ಯಾಮಿನೇಷನ್ ಅದಕ್ಕೆ ಇರೋದು 100 ರೂಪಾಯಿ ಜನರಲ್ ಸರ್ಟಿಫಿಕೇಟ್ ಇರೋದು, 300 ರೂಪಾಯಿ ಕೇಳುವಾಗ ಅವರು ಕೊಡುವುದೇ ಇಲ್ಲ. ಆಗ ಕಾರಣ ನಾನು ಹೇಳಿದ್ದು ನೀವು ಕೊಡುವುದಾದರೆ ಕೊಡಿ, ಇಲ್ಲಾದರೆ ನಾವು ಕೇಸ್ ಮಾಡ್ತೇನೆ ಅಂತ ಅವ್ರಿಗೆ ಹೇಳಿ ಹೋಗಿದ್ದು. ಎಷ್ಟು ಅಂಗಡಿ ಒಂದು ಫೋಟೋ ಸಹ ತಗೊಂಡಿದ್ದೆ ನಾನು ಕೇಸ್ ಮಾಡುವಂತ. ಆ ಟೈಮಲ್ಲಿ ನಾವು ಗಾಡಿಗೆ ಹತ್ತಿದ್ದೆ ಹೋಗಲಿಕ್ಕೆ ಅಂತ, ಗಾಡಿ ಹೋಗುವಂತ ಮನೆಗೆ ಹೋಗುವಂತ, ಎಲ್ಲದು ಕೇಸ್ ಕೂಡ ಅಂದರೆ ಮನೆಗೆ ಹೋಗುವಂತ. ಆಗ ಗಾಡಿಗೆ ಹತ್ತಿ ಮೇಲೆ ಆ ಟೈಮಲ್ಲಿ ಮೇಡಮ್ ಬಂದು ನಮ್ಮೊಟ್ಟಿಗೆ ಕೇಳಿದರು ಇದು ಎಂತ ಅಂತ ಕೇಳಿದರು. ನಾನು ಒಟ್ಟಿಗೆ ಕೇಳಿದ್ರೆ ನಿಮಗೆ ಗೊತ್ತಿಲ್ಲ ಮೇಡಮ್, ಇದು ನೀವು ಬರಲಿಕ್ಕೆ ಇಷ್ಟು ದಿನ ಕಾದು ನಮಗೆ ಇದರ ಅಮೌಂಟ್ ಕೊಟ್ಟರೆ ಸಾಕು, ನಿಮಗೆ ಸುಳ್ಯದಲ್ಲಿ ಇದು ಮಾಡಿ ಕೊಡಲಿಕ್ಕೆ 300 ರೂಪಾಯಿ ಬೇಕಂತ ಹೇಳಿದರು ಅವರಿಗೆ. ಅವ್ರು ಹೇಳಿದ್ರು ಇಲ್ಲಿ ಮಾಡಲಿಕ್ಕೆ 100 ರೂಪಾಯಿ ಅಂತ ಹೇಳಿದ್ರು. ಓಕೆ, ಆದರೆ ನಾವು ಅವರೊಟ್ಟಿಗೆ ಹೇಳಿದ್ದು ಮೇಡಮ್ 100 ರೂಪಾಯಿ ಆದರೆ ನೀವೇ ಮಾಡಿ ಕೊಡಿ, ನಿಮಗೆ ಅದು ಲಾಭ ಆಗ್ತಾಯಿಲ್ಲ, ನೀವು 100 ರೂಪಾಯಿಗೆ ಮಾಡಿ ಕೊಡಿ ಅಂತ ಅವರೊಟ್ಟಿಗೆ ನಾವು ಹೇಳಿದರು. ಅದಕ್ಕೆ ಅವರು ಒಪ್ಪೋದಿಲ್ಲ, ಅವ್ರು ಹೇಳಿದ್ರು 300 ರೂಪಾಯಿ ಬೇಕು ಅಂತ ಹೇಳಿದರು. ಆ ಟೈಮಲ್ಲಿ ನಾವು ಚರ್ಚೆ ಮಾಡ್ತಾಯಿದ್ದು. ನಾವು ಸುಳ್ಯದಲ್ಲಿ ಕೇಳುವಾಗ ಅವ್ರು 300 ರೂಪಾಯಲ್ಲಿ ನಿಮಗೆ ಎಮರ್ಜೆನ್ಸಿ ಮಾಡಿ ಕೊಡು ಅಂತ ಹೇಳಿದ್ರು. ಯಾಕಂದರೆ ನಮಗೆ ಸೋಮವಾರ ಮಂಗಳೂರಿಗೆ ಪಾಸ್ಪೋರ್ಟಿಗೆ ಹೋಗಲಿಕ್ಕೆ ಇದ್ದದ್ದು, ಪಾಸ್ಪೋರ್ಟಿಗೆ ಅದು ಕೊಡಲಿಕ್ಕೆ ಇದ್ದು, ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಮಗುವಿದು ಪಾಸ್ಪೋರ್ಟ್ ಮಾಡಲಿಕ್ಕೆ ಇಬ್ಬರದು. ಆಗ ಅವರು ಕೇಳುವಾಗ ಅವ್ರು ಕೊಡುವುದಿಲ್ಲ. ನಮಗೆ ಹೇಗಾದರೂ ಅವ್ರಿಗೆ ನಿಮಗೆ ಎಮರ್ಜೆನ್ಸಿ ಬೇಕಿತ್ತು ಸರ್, ಅದು ನಮಗೆ ಸುಳ್ಯದಲ್ಲಿ ಸೋಮವಾರ ನಮಗೆ ತೆಗೆದು ಕೂಡ 300 ರೂಪಾಯಿ ಕೊಟ್ಟರು ಸಾಕಂತ ಅವರಿಗೆ ಹೇಳಿದ್ದಾರೆ. ಇವರು ಹೇಳ್ತಾರೆ ಅದಕ್ಕೆ 100 ರೂಪಾಯಿ ಇರೋದು. ಅವ್ರು ಆಗ ನಾನು ನೀವು ಮಾಡಿಕೊಡಿ ಸರ್ ಮೇಡಮ್, ನಾವು ಸೋಮವಾರ ಹೋಗುವಾಗ ನಿಮ್ಮ ಹತ್ರ ತಗೊಂಡು ಹೋಗುವ ಅಂತ ಹೇಳಿದರು. ಎಮರ್ಜೆನ್ಸಿಯಲ್ಲಿ ಆಗಲಿಕ್ಕಿಲ್ಲ ಅಂತ ಅವ್ರು ಹೇಳಿದರು. ಆ ಟೈಮಲ್ಲಿ ಅವರನ್ನು ಮಾತಾಡ್ತಾ ಇದ್ದಾಗ ಇವರು ಹೇಳ್ತಾರೆ ನೀವು 1000 ರೂಪಾಯಿ ಕೇಳಿದೆ, ನಾವು 300 ರೂಪಾಯಿ ಅಂತ ಹೇಳಿ 1000 ರೂಪಾಯಿ ಕೇಳಿದೆ ಅಂತ ಹೇಳಿದ್ರು ಅವರು. ಅಲ್ಲಿ 1000 ರೂಪಾಯಿ ಎಲ್ಲ ಹೇಳಿದ್ದು, ನಾವು 300 ರೂಪಾಯಿ ಅಂತ ಹೇಳಿದೆ ಅಂತ ಒಟ್ಟಿಗೆ ಮಾತಾಡಿದ್ದು ಸರಿ. ಆಗ ಆ ಟೈಮಲ್ಲಿ ಯಾಕೆ ಸೈಡಿಂದ ಮಗ ಹೇಳಿದ್ದು ಇವರಿಗೆ ರೇಸ್ ಮಾಡಿದ್ದು, ಅಕ್ಕನವರೊಟ್ಟಿಗೆ ರೇಸ್ ಆಗುವ ನಮ್ಮ ಸೂಲ ಮಗ ನಾಯಿತ ಮಗ ಎಂತಲ್ಲ ಬೇಡುವ ವಾಕೆಲ್ಲ ಅವ್ರು ಕರೆದ್ರು ನಮ್ಮನ್ನು. ತಾಯಿ ಅಣ್ಣ ತಂದೆ ಅವರೆಲ್ಲ ತೀರೋಗಿದ್ದಾರೆ. ಅವರಿಗೆ ಎಲ್ಲ ಎಂತೆಲ್ಲ ಹೇಳುವಾಗ ನಮಗೆ ಬೇಸರ ಆಗ್ತಾಯಿಲ್ಲ.
ಆಗ ಸಹ ನಾವೆಂತ ಮಾತಾಡಲಿಲ್ಲ, ಅವರೇ ಹೇಳಿದ್ದನ್ನೆಲ್ಲ ಕೇಳಿ ಸುಮ್ಮನೆ ಅಲ್ಲಿ ಕೂತೆ. ಆ ಟೈಮಲ್ಲಿ ನಾನೊಂದು ವೀಡಿಯೋ ತೆಗಲಿಕ್ಕೆ ನಮ್ಮ ಕೈಯಿಂದ ಕಿಸಿಂದ ಫೋನ್ ತಗೊಳ್ಳೋದು ಟೈಮಲ್ಲಿ ಬಂದು ಬೆಂಚ್ ಅದು ಫೋನ್ದ ವೀಡಿಯೋ ತಗೊಳ್ಳಿಕ್ಕೆ ನೋಡುವಾಗ ಮೇಡಮ್ ಬಂದು ನಮಗೆ ನನಗೆ ಕೆಪ್ಪೆ ಕೊಡ್ದು. ಆ ಟೈಮಲ್ಲಿ ನಮಗೆ ಇವರು ಸರ್ ಬಂದು ಇವರು ಅಂಗಡಿಯವರು ಓನರ್ ಕಾಣ್ತಾರೆ, ಅವರ ಮಗ ಅವರು ಬಂದು ಬೆಂಚಿನ ಮೇಲೆ ಆರಿ ಬಂದು ನಮಗೆ ದೂಕಿಕೊಂಡು ಹೋಗಿ ಹೊರಗೆ ಹೊಡೆದರು. ಅಲ್ಲಿ ಸಂಗಮ ಹೋಟೆಲ್ ಎದುರುಗಡೆ ಅಲ್ಲಿ ಹೊಡೆದು ಅಲ್ಲಿಂದ ನಮಗೆ ಎದೆಗೆ ಮೆಟ್ಟಿ ಇಲ್ಲಿಗೆ ಮತ್ತು ಇಲ್ಲಿಗೆಲ್ಲ ತಾಗಿದೆ, ಎದೆಗೆಲ್ಲ ಅಲ್ಲಿಗೆ ಹೊಡೆದು ಮತ್ತು ತಲೆಗೆ ಮುಖಕ್ಕೆಲ್ಲ ಹೊಡೆದಿದೆ, ಪೆಟ್ಟಾಗಿದೆ ಸ್ವಲ್ಪ. ಮತ್ತು ಅಲ್ಲಿಂದ ಆ ಟೈಮಲ್ಲಿ ನಮಗೆ ಅಕ್ಕ ಒಂದು ಅಡ್ಡ ಬಂತು ಅವರಿಗೆ, ಯಾಕಂದರೆ ಹೊಡಿದ ಕಾರಣ ನಾವೆಲ್ಲದಲ್ಲಿ ಸಾಯ್ಬೋಯ್ತು. ಆ ಟೈಮಲ್ಲಿ ಅಕ್ಕ ಬಂದು ರಕ್ಷಿಸಿದ ಕಾರಣ ಇಲ್ಲಿ ಬದುಕಿ ಇರೋದು. ಆಗ ಆ ಟೈಮಲ್ಲಿ ಅಕ್ಕ ಬಂದ ಕಾರಣ ಅಲ್ಲಿ ಬಾಕಿದ್ದು. ಆ ಟೈಮಲ್ಲಿ ಮೇಡಮ್ ಸಹ ಅವರು ಇಬ್ಬರಿಗೂ ಸೇರಿ ನನಗೆ ಹೊಡೆದು, ಮೇಡಮ್ ಮತ್ತು ಮಗ ಇಬ್ಬರು ಹೊಡೆದು ಹೊರಗಿಂದ. ನನಗೆ ಹೊಡ್ಲಿಕ್ಕೆ ಆಗಲಿಲ್ಲ, ನಾವು ಒಂದು ಪೆಟ್ಟು ಅವರಿಗೆ ಸಹ ಹೊಡಲಿಲ್ಲ. ಆ ಟೈಮಲ್ಲಿ ಅವರು ಅಲ್ಲಿ ಅಕ್ಕನಿಗೆ ಸಹ ಹೊಡೆದಿದ್ದಾರೆ ಮೇಡಮ್, ಅವನ ಮಗ ಸಹ ಹೊಡೆದಿದ್ದಾನೆ ಅಕ್ಕನಿಗೆ, ಇವರ ಮಗ ಅಕ್ಕನಿಗೆ ಸಹ ಹೊಡೆದಿದ್ದಾನೆ. ಆ ಟೈಮಲ್ಲಿ ನಾವು ಸ್ವಲ್ಪ ಇದು 5-10 ನಿಮಿಷದ್ದು ಆ ಟೈಮಲ್ಲಿ ಅವ್ರಿಗೆ ಫೋನ್ ಮಾಡಿ ಪೊಲೀಸವರಿಗೆ ಅವರು ಫೋನ್ ಮಾಡಿದ್ದಾರೆ. ಅಲ್ಲಿಂದ ಪೊಲೀಸವರು ಒಂದು 1/4 ಗಂಟೆ ಆಗಿದೆ ಟೈಮು. ಆ ಟೈಮಲ್ಲಿ ಪೊಲೀಸರು ಬಂದರು. ಬಂದು ಅಲ್ಲಿ ಸ್ವಲ್ಪ ಸರ್ಚ್ ಆಗುವ ಆ ಟೈಮಲ್ಲಿ ನನಗೆ ಎದೆ ನೋವೆಲ್ಲ ಬಂದು ಆ ಟೈಮಲ್ಲಿ ಅವರು ಇದು ಎಮರ್ಜೆನ್ಸಿಯಾಗಿ ಹಾಸ್ಪಿಟ್ಲ್ ಹೋಗುವಂತ ಊರಿನವರು ಕರ್ಕೊಂಡು ಹೋದರು. ಅಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಲ್ಲಿ ಪುತ್ತೂರಲ್ಲಿ ಹೋಗಿದೆ. ಅಲ್ಲಿಂದ ಟ್ರೀಟ್ಮೆಂಟ್ ಎಲ್ಲ ಆಗಿದೆ. ನಮ್ಮದು ಟ್ರೀಟ್ಮೆಂಟ್ ಅಂದರೆ ಎಂತ ಕೊಡಲಿಲ್ಲ, ಒಂದು ಮೆಡಿಸಿನ್ ಮಾತ್ರ ಕೊಡೋದು. ತಲೆ ಇದೆ ಎದೆ ನೋವು ಉಂಟಂತ ಹೇಳಿದಾಗ ಒಂದು ಮೆಡಿಸಿನ್ ಕೊಟ್ಟಿದ್ದವರು. ಮತ್ತು ನಾನು ಅಷ್ಟು ಒಂದು 6:30, 5:30, 4:45 ಇದಾಗಿದ್ದು. 5:30 ಆ ಟೈಮಲ್ಲಿ ಹಾಸ್ಪಿಟ್ಲಿಗೆ ತಲುಪಿ ಅಂತ 5:30, 5:45 ಆ ಟೈಮಲ್ಲಿ. 6 ಗಂಟೆ ಒಂದು 8-9 ಗಂಟೆಗೆ ನನಗೆ ನ್ಯೂಸ್ ಬರ್ತಾ ಉಂಟು, ಇದು ಅಲ್ಲಿ ಜಗಳ ಆಗಿದೆ ನ್ಯೂಸ್ ಬಂದಿದೆ. ಮತ್ತೆ ಬಂತು, ಅದು ರಾತ್ರಿ ಬಂದದ್ದು ನಮಗೆ ಒಂದು 12 ಗಂಟೆ ಆ ಟೈಮಲ್ಲಿ ನನಗೆ ಬಂದದ್ದು ನ್ಯೂಸ್ ಎಲ್ಲ. ಇದು ಅಲ್ಲಿ ಪೆಟ್ಟಾಗಿದೆ, ನಾವು ಹೋದ ಮೇಲೆ ನಮ್ಮ ಗಾಡಿ ಹೋದ ಮೇಲೆ ಅಲ್ಲಿ ಪೆಟ್ಟದೆಲ್ಲ ಅದು ಅವ್ರನ್ನ ಕರ್ಕೊಂಡು ಹೋಗಿದ್ದೆಲ್ಲ. ಮತ್ತೆ ಯಾರಿಗೆ ಕಾಲ್ ಮಾಡಿ ನಮಗೆ ಯಾರು ಸಹ ಗೊತ್ತಿಲ್ಲ, ಅಲ್ಲಿ ನಮ್ಮ ಪುತ್ತೂರಲ್ಲಿ ಯಾರು ಸಹ ಗೊತ್ತಿಲ್ಲ. ನಮ್ಮದು ಮನೆ ಸುಳ್ಯದಲ್ಲಿ ಕಾರಣ ನಮಗೆ ಯಾರನ್ನು ಸಹ ಗೊತ್ತಿಲ್ಲ. ನಾವು ಅವರಿಗೆ ಸಹ ಫೋನ್ ಮಾಡಲಿಲ್ಲ, ನಾವು ಹೋದ ಮನೆ ಅವರಿಗೆ ಸಹ ಫೋನ್ ಮಾಡಲಿಲ್ಲ. ಯಾಕಂದರೆ ಆ ಟೈಮಲ್ಲಿ ಫೋನ್ ಮಾಡಿಬಿಟ್ಟು ಟೈಮ್ ಇಲ್ಲ ಇತ್ತು. ಅವ್ರು ಬಂದು ಹೊಡೆದೈತೆ ನಮಗೆ, ಮಾತಾಡೋದು ಟೈಮಲ್ಲಿ ಅವ್ರು ಹೊಡೆದು ಬಂದು ನಮಗೆ ಯಾರಿಗೆ ಕಾಲ್ ಮಾಡಿ ಟೈಮ್ ಸಿಗಲಿಲ್ಲ ಆಯಿತು. ಯಾರು ಸಹ ನಮ್ಮದು ಫ್ಯಾಮಿಲಿ ಸಹ ಯಾರು ಸಹ ಇಲ್ಲ ಆಯಿತು ಇಲ್ಲಿ. ಆ ಟೈಮಲ್ಲಿ ಊರಿನವರು ಬಂದು ಅವರೇ ಇದು ಮಾಡಿದ್ದು, ನಮ್ಮನ್ನು ಕಂಡು ಇದು ಹೆಂಗಸರಿಗೆ ಹೊಡೆದ ಅಂತ ಅವರು ಬಂದು ಮಾತಾಡಿದ್ದು ಮಾತ್ರ. ಅದೇ ಹೆಂಗಸರಿಗೆ ಹೊಡೆದ ಕಾರಣ ಯಾವ ಮುಸ್ಲಿಂ ಹೆಂಗಸರಿಗೆ ಯಾಕೆ ಸುಮ್ಮನೆ ಹೊಡೆದದು ಅವ್ರು ಕೇಳಿ ಬಂದರು, ಯಾವ ಕಾರಣಕ್ಕೆ ಹೊಡೆದ ಅಂತ. ಇವರು ಲೇಮಿಷನ್ ಇವರ ಕೈಯಿಂದ ಒತ್ತಿದ ಕಾರಣ ಇವರೇ ನಮಗೆ ಹೊಡೆದು ಬಂದು ಮಾತಾಡಿದ ಕಾರಣ ಅಮೌಂಟ್ ಕೇಳಿದ ಕಾರಣ ಇವರು ಹೊಡೆದದು. ಭಾವನ ಮನೆ ಅವ್ರಿಗೆ ಅಲ್ಲಿಂದ ಒಂದು ಅಷ್ಟೇ 5 ಕಿಲೋಮೀಟ್ರ್ ಅಷ್ಟೇ ಇರೋದು, 5-6 ಕಿಲೋಮೀಟ್ರ್. ಮತ್ತು RT ಆಫೀಸ್ ಹತ್ರ ಆಗ್ತದೆ ಇಲ್ಲಿ ಮನೆ. ಊಟಕ್ಕೆ ಪುತ್ತೂರು ಬಂದರೆ ಅಲ್ಲಿಗೆ ಬರೋದು. ನಾವು ಸುಳ್ಳಿದಿಂದ ಪುತ್ತೂರು ಬಂದರೆ ಅಲ್ಲಿ ಸಂಗಮಿಗೆ ಹೋಗೋದು. ರಿಂಗಿದ್ದು ರಿಂಗಲ್ಲಿ ಇಲ್ಲಿಗೆ ಮತ್ತು ಫುಲ್ಲು ಉದ್ಯಾರ ಮುಖಕ್ಕೆ ಮತ್ತು ಇಲ್ಲೇ ಸಹ ನೋವಿದೆ ಒಳಗೆ. ಇಲ್ಲಿ ಪ್ಲಾಸ್ಟರ್ ಆಗಿದ್ದು ದಪ್ಪಾಗಿತ್ತು ಮತ್ತು ಎದೆ ನೋವು ಬಂದಿದೆ ರಾತ್ರಿ. ಈ ಒಂದು ಕೆಟ್ಟ ಘಟನೆ ಆಗಿರುವುದು ತುಂಬ ನೋವು ತಂದಿದೆ. ಅದರಲ್ಲಿಯೂ ನಮ್ಮ ಇಂಥ ಒಂದು ಸುಂದರವಾದ ಪುತ್ತೂರಲ್ಲಿ ಇಂತಹ ಘಟನೆ ಆಗಿರುವುದು ತುಂಬ ಒಂದು ಕಳವಳದ ಜೊತೆಗೆ ದುಃಖವನ್ನು ಉಂಟು ಮಾಡ್ತದೆ. ಈ ಪುತ್ತೂರು ತಾಲೂಕನ್ನು ಇಷ್ಟು ಸುಂದರವಾಗಿ ಕಟ್ಟಲಿಕ್ಕೆ ಎಲ್ಲ ಜಾತಿ ಧರ್ಮ ಪಕ್ಷದವರು ಸಂಘಟನೆ ಎಲ್ಲರೂ ತುಂಬ ರೀತಿಯ ಶ್ರಮ ಹಾಕಿದ್ದಾರೆ. ಒಳ್ಳೆ ರೀತಿಯಲ್ಲಿ ನಮ್ಮ ಊರನ್ನು ಕಟ್ಟಿದ್ದಾರೆ. ಈ ಘಟನೆ ಆಗಬಾರ್ದಿತ್ತು. ಅಂಗಡಿಯ ಮಾಲಕರು ಮತ್ತು ಆ ಗ್ರಾಹಕರು ಪರಸ್ಪರ ಎಲ್ಲರ ಜೊತೆಗೂ ಒಳ್ಳೆ ರೀತಿಯ ಸಂಬಂಧ ಪ್ರೀತಿಯನ್ನು ಇಟ್ಕೊಂಡಿದ್ದವರು, ಸ್ನೇಹವನ್ನು ಇಟ್ಕೊಂಡಿದ್ದವರು ಅಂತ ಒಂದು ಮಾಹಿತಿ ಸಿಕ್ಕಿದೆ. ಯಾವುದೋ ರೀತಿಯ ಸಂದರ್ಭಗಳು ಎದುರಾಗ್ತದೆ, ಬೇರೆ ಬೇರೆ ರೂಪದಲ್ಲಿ ಏನೋ ಒಂದು ಬಂದಾಗಬಹುದು ಅಥವಾ ಇನ್ನಿತರ ಯಾವುದಾದ್ರೂ ಒಂದು ಇಶ್ಯೂಗಳಾದಾಗ ಕಷ್ಟಪಡೋದು ಯಾರು? ಇಂತಹ ಉದ್ಯೋಗಕ್ಕೆ ಹೋಗುವ ಜನರು. ಅದು ಎಲ್ಲ ಜಾತಿ ವರ್ಗದವರಿಗೆ ಸಮಸ್ಯೆ ಆಗ್ತದೆ. ಇದಕ್ಕೆ ಒಂದು ಪೊಲೀಸ್ ಇಲಾಖೆ ಅವಕಾಶ ಕೊಡಲಿಲ್ಲ. ಮುಂದೆಯೂ ಇಂಥ ಯಾವುದೇ ರೀತಿಯ ಈ ಘಟನೆಗಳಿಗೆ ಒಂದು ಪ್ರತಿಘಟನೆಗಳು ಮರುಕಳಿಸಬಾರ್ದು, ಆಗಬಾರ್ದು. ಇಂತಹ ವಿಷಯಗಳು ಇಲ್ಲಿಗೆ ಸ್ಟಾಪ್ ಆಗಬೇಕು. ಮತ್ತು ನಾವಂದರೆ ಎಲ್ಲ ರಾಜಕೀಯದವರು, ಎಲ್ಲ ಧಾರ್ಮಿಕ ಸಂಘಟನೆಗಳು, ಎಲ್ಲ ರೀತಿಯ ಯಾರೆಲ್ಲ ಯಾವ ರೀತಿಯ ಸಂಘ ಸಂಸ್ಥೆಗಳು ಇದೆಯೋ ಎಲ್ಲರಲ್ಲೂ ಒಂದು ಬೇಡ್ಕೊಳ್ಳು. ನಾವು ನಮ್ಮ ಬದುಕಿನ ಪ್ರಶ್ನೆಗಳಿದೆ, ನಮ್ಮ ಜನರ ಬದುಕಿನ ಪ್ರಶ್ನೆಗಳು ಅಗತ್ಯಗಳು ಯಾವುದಿದೆ ಅದರ ಬಗ್ಗೆ ನಾವು ಒಂದು ಹೋರಾಟ ಮಾಡೋಣ. ಎಲ್ಲರಿಗೂ ಒಳ್ಳೆ ರೀತಿಯ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಒಂದು ಪ್ರಯತ್ನ ಮಾಡೋಣ. ಮತ್ತು ಯಾವುದೋ ರೀತಿಯ ಕ್ಷುಲ್ಲಕ ಕಾರಣಗಳಿಗೆ ಕಿವಿಗೊಡದೆ ನಾವು ಯಾವುದೋ ರೀತಿಯ ಆ್ಯಕ್ಷನ್ ಅಥವಾ ರಿಯಾಕ್ಷನ್ ಕೊಟ್ಟುಕೊಂಡು ನಮ್ಮ ಬದುಕನ್ನು ಹಾಳು ಮಾಡಬಾರ್ದು, ಜನರ ಬದುಕನ್ನು ಹಾಳು ಮಾಡ್ಬೋದು, ಈ ಊರಿನ ನೆಮ್ಮದಿಯನ್ನು ಹಾಳು ಮಾಡಬಾರ್ದು. ಇದಿಷ್ಟು ನನ್ನ ಕೋರಿಕೆ.